ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಚಪಾತಿ ಹಾಗೆ ಪೂರಿಗೆ ಪರೋಟಾಗೆ ಮಶ್ರೂಮ್ ಕ್ಯಾಪ್ಸಿಕಮ್ ಕರ್ರಿನ ಸುಲಭವಾಗಿ ಯಾವ ರೀತಿ ಮನೇಲಿ ಫ್ರೈ ಮಾಡಿರ್ತೀವಲ್ವ, ಅದನ್ನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ. ಉಪ್ಪು ಖಾರ ಮಿಕ್ಸ್ ಆಗೋಕ್ಕೋಸ್ಕರ ಮೊದಲು ಇದನ್ನು ಹಾಕ್ತಾ ಇರೋದು. ಇಲ್ಲಿ ಆರಿದ ಮೇಲೆ ರುಬ್ಕೊಂಡಿರ್ತೀವಲ್ವ ಗಟ್ಟಿಯಾಗಿ, ಆ ಮಿಶ್ರಣನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸಾಗಿ ಮಾಡ್ಕೊಳ್ಳೋಣ. ಉಪ್ಪು ಖಾರ ಎಲ್ಲ ನೀಟಾಗಿ ಒಂದಕ್ಕೊಂದು ಹಿಡಿಯೋ ಥರ. ಇಲ್ಲಿ ಇದು ಬೆಂದ ಮೇಲೆ ಮೇಲೆಲ್ಲ ಎಣ್ಣೆ ಬಿಡುತ್ತೆ, ಆವಾಗ ನಿಮಗೆ ರೆಡಿ ಆಗಿದೆ ಅಂತ. ಬೇಕಿದ್ದರೆ ಪನ್ನೀರ್ಗೂ ಸಹ ಇದೇ ರೀತಿ ಮಸಾಲೆನ ಯೂಸ್ ಮಾಡ್ಕೋಬಹುದು. ಇದಕ್ಕೆ ಹಸಿ ಬಟಾಣಿ ಇದ್ದರೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಿಬಿಟ್ಟು ಸುಮಾರು 2 ನಿಮಿಷ ಬೇಯಿಸಿದ್ರೆ ರೆಡಿ ಆಗುತ್ತೆ ಫಟಾಫಟ್ ಅಂತ. ಇಲ್ಲಿ ಯಾವುದೇ ರೀತಿಯ ಕ್ರೀಮ್ ಆಗಲಿ, ಮತ್ತೊಂದು ಮಸಾಲೆ ಆಗಲಿ, ಗಸಗಸೆ ಆಗಲಿ, ಹಾಗೆ ಗೋಡಂಬಿ ಆಗಲಿ ಯೂಸ್ ಮಾಡಿಲ್ಲ. ಸೊ ಈ ರೆಸಿಪಿನ ನೀವು ಪರೋಟ ಚಪಾತಿಗೆ ತಿಂತಾ ಇದ್ದರೆ ಮಸ್ತಾಗಿರುತ್ತೆ. ತಟ್ಟಂತ ಮಾಡಿ ಪಟ್ಟಂತ ತಿನ್ನಿ. ಹೊಸ ರೆಸಿಪಿಗಾಗಿ ರಕ್ಷುಕಾಯಿ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ